ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ಇವಾಗ ಮಿನಿಮೈಸೇಷನ್ ಆಫ್ DFAನ ಕಲ್ತ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಒಬ್ಟೈನಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ತಿಳ್ಕೊಳ್ಳೋಣ. ಆ್ಯಂಡ್ ಏನಂದರೆ ಒಬ್ಟೈನಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನಲ್ಲಿ ಆಲ್ರೆಡಿ ತುಂಬ ಎಕ್ಸಾಂಪಲ್ಸ್ನ ನಾನು ಸಾಲ್ವ್ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಪ್ಲೇ ಲಿಸ್ಟಲ್ಲಿ ಮಾಡ್ಯೂಲ್ 2 ಪ್ಲೇ ಲಿಸ್ಟಲ್ಲಿ ಅದ್ರದ್ದು ಲಿಂಕ್ ಕೂಡ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಿಸ್ ಮಾಡಿದೆ ಅದನ್ನು ಕೂಡ ವಾಚ್ ಮಾಡಿ. ಓಕೆನಾ, ಲೆಟ್ ಸ್ಟಾರ್ಟ್. ರೆಗ್ಯುಲರ್ ಎಕ್ಸ್ಪ್ರೆಷನ್. ಫಸ್ಟ್ ಡೆಫಿನೇಷನ್ ಆಫ್ ರೆಗ್ಯುಲರ್ expression. Regular expression is a simple expression used to describe the language accepted by the finite automata. ಈ ಫೈನೈಟ್ ಆಟೋಮೇಟಾ ಅಂದರೆ ಏನು ಹೇಳಿ, ಯಾವ್ಯಾವ ಫೈನೈಟ್ ಆಟೋಮೇಟಾಸ್ ಇದೆ ಹೇಳಿ? DFA, NFA, ಎಪ್ಸಿಲಾನ್, NFA. ಈ ಮೂರಲ್ಲೂ ಅಕ್ಸೆಪ್ಟ್ ಮಾಡುವಂಥ ಲ್ಯಾಂಗ್ವೇಜಿಗೆ ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಬರಿತೀವಿ ಅಲ್ವಾ, ಅದನ್ನು ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಓಕೆನಾ, ಇದರಲ್ಲಿ ಇವೆರಡು ಆಪರೇಟರ್ಸ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ದಟ್ ಈಸ್ ಸ್ಟಾರ್ ಮತ್ತು ಪ್ಲಸ್ಸು. ಸ್ಟಾರ್ ಅಂದರೆ 0 ಆರ್ ಮೋರ್ ವ್ಯಾಲ್ಯೂಸ್ ಅಂದರೆ ನೋಡಿ, ಇವಾಗ ಸ್ಟಾರ್ ಅಂತ ಇದೆ ಅಂದರೆ ಇವಾಗ ಎ ವ್ಯಾಲ್ಯೂ ಲ್ಯಾಂಗ್ವೇಜಲ್ಲಿ ಎ ಇದೆ ಅಂದರೆ ಇಟ್ಸ್ ಲೈಕ್ A⁴ ಯೂನಿಯನ್ A⁴1 ಯೂನಿಯನ್ A⁴2. ಇದನ್ನು ಎ ಸ್ಟಾರ್ ಅಂತ ಕರಿತೀವಿ. ನೆಕ್ಸ್ಟು A⁴+ ಅಂದರೆ ನೋಡಿ A⁴1 ಯೂನಿಯನ್ A⁴2 ಯೂನಿಯನ್ ಗೋಸ್ ಆನ್. ಅಂದರೆ ಸ್ಟಾರ್ ಅಂದರೆ 0 ಆ್ಯಂಡ್ ಮೋರ್ ದ್ಯಾನ್ ದಟ್ ವ್ಯಾಲ್ಯೂಸ್, ಪ್ಲಸ್ ಅಂದರೆ 1 ಆರ್ ಮೋರ್ ದಟ್ ವ್ಯಾಲ್ಯೂಸ್. ಓಕೆನಾ, ಇದು ಬಂದ್ಬಿಟ್ಟು ಸ್ಟಾರ್ ಮತ್ತು ಪ್ಲಸ್ನ ಮತ್ತೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಯೂನಿಯನ್ ಆಪರೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ, ಇಷ್ಟು ಗೊತ್ತಾಯಿತು ಅಲ್ವಾ? ಫಸ್ಟ್ ಎಕ್ಸಾಂಪಲ್ ನೋಡೋಣ. ಸ್ಟ್ರಿಂಗ್ ಆಫ್ A's ಆ್ಯಂಡ್ B's ಸ್ಟಾರ್ಟಿಂಗ್ ವಿತ್ A ಆ್ಯಂಡ್ ಎಂಡಿಂಗ್ ವಿತ್ B. ಅಲ್ಲೇನು ಕೊಟ್ಟಿದ್ದಾರೆ? ಸ್ಟ್ರಿಂಗ್ ಆಫ್ A's ಆ್ಯಂಡ್ B's. ಇದರಲ್ಲಿ A ಮತ್ತು B ವ್ಯಾಲ್ಯೂಸ್ ಇರುತ್ತೆ. ಸ್ಟಾರ್ಟಿಂಗ್ ವಿತ್ A, ಇಟ್ ಶುಡ್ ಸ್ಟಾರ್ಟ್ ವಿತ್ A. ಓಕೆನಾ, ಸ್ಟಾರ್ಟ್ ವಿತ್ A, ಎಂಡಿಂಗ್ ವಿತ್ B ಅಂದರೆ ಲಾಸ್ಟಲ್ಲಿ B ಇರಬೇಕು. ಇನ್ ಬಿಟ್ವೀನು ಎನಿ ನಂಬರ್ ಆಫ್ A's ಆದರೂ ಇರ್ಬೋದು, ಎನಿ ನಂಬರ್ ಆಫ್ B's ಆದರೂ ಇರ್ಬೋದು, ಕಾಂಬಿನೇಷನ್ ಆಫ್ A's ಆ್ಯಂಡ್ B's ಇರ್ಬೋದು. ಸೊ ಹೆಂಗೆ ಬರಿಬೇಕು ಇನ್ ಬಿಟ್ವೀನ್ ನೋಡಿ? A+B ಹೋಲ್ ಸ್ಟಾರ್ ಅಂದರೆ 0 ಆರ್ ಮೋರ್ ನಂಬರ್ ಆಫ್ A's ಆ್ಯಂಡ್ B's ಅಂತ. ಓಕೆನಾ, ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್. ಗೊತ್ತಾಯಿತು ಅಲ್ಲ ಈ ರೆಗ್ಯುಲರ್ ಎಕ್ಸ್ಪ್ರೆಷನ್ ಹೆಂಗೆ ಬರೆದ್ವಿ ಅಂತ? ನೆಕ್ಸ್ಟ್ ಕ್ವೆಶನ್. Set of string accepting A's and B's whose fifth symbol from the right end is A. ಇಲ್ಲೇನು ಕೊಟ್ಟಿದ್ದಾರೆ? A's and B's ಸೇಮ್ A ಮತ್ತು B ವ್ಯಾಲ್ಯೂಸ್ ಇರುತ್ತೆ. whose fifth symbol from the right end is A ಅಂದರೆ ಫ್ರಮ್ ದ ರೈಟ್ ಸೈಡು ಫಿಫ್ತ್ ವ್ಯಾಲ್ಯೂ ಬಂದ್ಬಿಟ್ಟು A ಇರಬೇಕು. ನೋಡಿ, ಇದು ಫಿಫ್ತ್ ಪೊಸಿಷನ್ ಅಂತ ಅಂದ್ಕೊಳ್ಳೋಣ. ಓಕೆನಾ, ಇಲ್ಲಿ ಎ ಇರಬೇಕು. ಫಿಫ್ತ್ ಪೊಸಿಷನ್ ಅಂದರೆ ಇನ್ನು ಎಷ್ಟು ಪೊಸಿಷನ್ ಇರಬೇಕು? 4 ಪೊಸಿಷನ್ ಇರಬೇಕು. ಆ 4 ಪೊಸಿಷನಲ್ಲಿ ಎ ಆರ್ ಬಿ ವ್ಯಾಲ್ಯೂಸ್ ಯಾವುದಾದ್ರೂ ಇರ್ಬೋದು. ಸೊ ನೋಡಿ, 1 2 3 4. ಓಕೆನಾ, ನೋಡಿ ಇವಾಗ 1 2 3 4 ಫಿಫ್ತ್ ಪೊಸಿಷನಲ್ಲಿ ಎ ಇದೆ. ಅದಾದಮೇಲೆ ಬಿಫೋರ್ ದಟ್ ಅಂದರೆ ಲೆಫ್ಟ್ ಸೈಡ್ ಆಫ್ ಎ ಏನಿರಬೇಕು ಅಂತ ಅವ್ರು ಕಂಡೀಷನ್ ಕೊಟ್ಟಿಲ್ಲ. ಸೊ A+B ಹೋಲ್ ಸ್ಟಾರ್ ಅಂತ ಬರ್ಕೊಳ್ಳೋಣ, ವಿಚ್ ಮೀನ್ಸ್ ಎನಿ ನಂಬರ್ ಆಫ್ A's ಆ್ಯಂಡ್ B's ಅಂತ. ಓಕೆನಾ, ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಹೆಂಗೆ ಬರೆಯೋದು ಅಂತ ಗೊತ್ತಾಯ್ತಾ? ನೆಕ್ಸ್ಟ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. A⁴n B⁴m. n+m ಈಸ್ ಈವನ್. n+m ಮಾಡಿದ್ರೆ ವ್ಯಾಲ್ಯೂ ಈವನ್ ವ್ಯಾಲ್ಯೂ ಬರಬೇಕು. ಈವನ್ ವ್ಯಾಲ್ಯೂ ಅಂದರೆ ಏನು? 2 4 6 8 ಈ ಥರ ಈವನ್ ವ್ಯಾಲ್ಯೂಸ್ ಬರಬೇಕು. ಅದು n+m ಮಾಡಿದಾಗ. ಓಕೆನಾ, ಎ ಮತ್ತು ಬಿ ಅಂದರೆ ಒಂದು ವೇ ಅಲ್ಲಿದೆ, ಎ ಆದಮೇಲೆ ಬಿ ವ್ಯಾಲ್ಯೂಸ್ ಬರಬೇಕು ಅಂತ ಕೊಟ್ಟಿದ್ದಾರೆ. ಸಚ್ ದಟ್ n+m ಶುಡ್ ಬಿ ಈವನ್. ಇವಾಗ n+m ಈವನ್ ಬರಬೇಕಂದ್ರೆ ಫಾರ್ ಎಕ್ಸಾಂಪಲ್ 1 ಅಂತ ತಗೊಳ್ಳೋಣ. 1+1 ಮಾಡಿದ್ರೆ ಏನಾಗುತ್ತೆ? 2 ಬರುತ್ತೆ, ಅಂದರೆ ಈವನ್ ಬರುತ್ತೆ. 1 ಅನ್ನೋದೇನು? ಆಡ್. ಆಡ್ ಪ್ಲಸ್ ಆಡ್ ಮಾಡಿದಾಗ ಈವನ್ ಬರುತ್ತೆ ಅಲ್ವಾ? ಇದು ಒಂದು ಕಂಡೀಷನು. ನೆಕ್ಸ್ಟ್ ಇವಾಗ 1+2 ಮಾಡೋಣ ಅಂದರೆ 3 ಬರುತ್ತೆ, ಆಡ್ ವ್ಯಾಲ್ಯೂ ಬರ್ತಿದೆ. ಸೊ ಇದನ್ನು ಅಕ್ಸೆಪ್ಟ್ ಮಾಡಲ್ಲ, ಅಂದರೆ ಈವನ್ ಪ್ಲಸ್ ಆಡ್ ಮಾಡೋದು ಅಕ್ಸೆಪ್ಟ್ ಆಗಲ್ಲ. ನೆಕ್ಸ್ಟ್ ಈವನ್ ಪ್ಲಸ್ ಈವನ್ ಮಾಡಿ ಚೆಕ್ ಮಾಡೋಣ. ನೋಡಿ, 2+2 ಮಾಡಿದ್ರೆ ಈವನ್ ವ್ಯಾಲ್ಯೂನೇ ಬರ್ತಿದೆ. ಸೊ ಆಡ್ ಪ್ಲಸ್ ಆಡ್ ಮಾಡಿದಾಗ ಈವನ್ ವ್ಯಾಲ್ಯೂ ಬರುತ್ತೆ, ಈವನ್ ಪ್ಲಸ್ ಈವನ್ ಮಾಡಿದಾಗ ಈವನ್ ವ್ಯಾಲ್ಯೂ ಬರುತ್ತೆ. ಇದಕ್ಕೆ ಹೆಂಗೆ ಕಂಡೀಷನ್ ಬರ್ಕೊಳ್ಳೋದು ಅಂದರೆ ನೋಡಿ, ಎ ಹೋಲ್ ಸ್ಟಾರ್. ಎ ಅಂದರೆ 2 ಅಲ್ವಾ? 2 ಪವರ್ ಸಮಥಿಂಗ್. 2 ಪವರ್ 0 ಆದರೆ ಏನು? 0 ಈಸ್ ಈವನ್. ನೆಕ್ಸ್ಟ್ 2 ಪವರ್ 1 ಅಂದರೆ ಏನು? 2
2 ಪವರ್ 2 ಅಂದರೆ ಏನು 4. ಸೊ ಈವನ್ ವ್ಯಾಲ್ಯೂಸ್ ಬರ್ತಿದ್ಯಾ, ಹಾಗೇನು ಬಿದು ಬರ್ಕೊಳ್ಳೋಣ ಹೋಲ್ ಸ್ಟಾರ್. ಇದನ್ನು ಮಾಡಿದ್ರೆ ಈವನ್ ವ್ಯಾಲ್ಯೂ ಬರುತ್ತೆ. ಯೂನಿಯನ್ ಆಡ್ ಪ್ಲಸ್ ಆಡಿಗೆ ಬರಿಬೇಕಲ್ವ ಇವಾಗ, ಎ ಆಫ್ ಎ ಹೋಲ್ ಸ್ಟಾರ್. ನೋಡಿ ಈವನ್ ಇಂಟು ಆಡ್ ಅಂದರೆ ಏನಾಗುತ್ತೆ, ಆಡ್ ಆಗುತ್ತೆ. ಅಗೇನ್ ಬಿ ಹೋಲ್ ಸ್ಟಾರ್ ಬಿ. ಇವೆರಡೂ ಮಾಡಿದ್ರೆ ನಮಗೆ ಈವನ್ ವ್ಯಾಲ್ಯೂ n ಪ್ಲಸ್ m ಮಾಡಿದಾಗ ಈವನ್ ವ್ಯಾಲ್ಯೂ ಬರುತ್ತೆ. ದಿಸ್ ಈಸ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ಓಕೆನಾ. ನೆಕ್ಸ್ಟ್ ಕ್ವೆಶನ್ ನೋಡಿ. ಲ್ಯಾಂಗ್ವೇಜ್ ಸ್ಟ್ರಿಂಗ್ mod 3 ಈಕ್ವಲ್ಸ್ 0 ವೇರ್ ಸ್ಟ್ರಿಂಗ್ ಬಿಲಾಂಗ್ಸ್ ಟು a, b. ಈ ಸ್ಟ್ರಿಂಗಲ್ಲಿ a ವ್ಯಾಲ್ಯೂಸ್ ಮತ್ತು b ವ್ಯಾಲ್ಯೂಸ್ ಇದೆ. mod 3 ಶುಡ್ ಬಿ ಈಕ್ವಲ್ಸ್ ಟು 0 ಅಂದರೆ ಇಟ್ ಶುಡ್ ಬಿ ಮಲ್ಟಿಪಲ್ ಆಫ್ 3 ಆಗಿರಬೇಕಲ್ವಾ. ನೋಡಿ ಮಲ್ಟಿಪಲ್ ಆಫ್ 3 ಹೆಂಗಾಗಿರುತ್ತೆ, a ಪ್ಲಸ್ ಬಿ 3 ಟೈಮ್ಸ್ a ಪ್ಲಸ್ ಬಿ ಬರ್ಕೊಳ್ಳಿ ಹೋಲ್ ಸ್ಟಾರ್. ಇವಾಗ ಇಲ್ಲಿ 0 ಮಾಡಿದ್ರೆ ಏನಾಗುತ್ತೆ, 0 ಆಗುತ್ತಾ. ಇಲ್ಲಿ 1 ಮಾಡಿದ್ರೆ 3 ಆಗುತ್ತಾ. 3 ಪವರ್ 2 ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟು 9 ಆಗುತ್ತಾ, ಆ ಥರ. ಓಕೆನಾ. ಇವಾಗ ಗೊತ್ತಾಯ್ತಲ್ವಾ mod 3 ಈಕ್ವಲ್ಸ್ ಟು 0 ಹೆಂಗೆ ಬರ್ಕೊಂಡ್ವಿ ಅಂತ. ದಿಸ್ ಇಸ್ ದ ರೆಗ್ಯುಲರ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ accept the string of a's and b's containing not more than 3 a's. ಅಂದರೆ ಇದರಲ್ಲಿ a's and b's ವ್ಯಾಲ್ಯೂ ಇರುತ್ತೆ. ನಾಟ್ ಮೋರ್ ದ್ಯಾನ್ 3 a's ಅಂದರೆ ಆ ಸ್ಟ್ರಿಂಗಲ್ಲಿ ಮೋರ್ ದ್ಯಾನ್ 3 a's ಇರಬಾರ್ದು. ವಿಚ್ ಮೀನ್ಸ್ a ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 3 ಇರಬೇಕು. ಓಕೆನಾ. ಈ ಕಂಡೀಷನ್ನ ಅಕ್ಸೆಪ್ಟ್ ಮಾಡೋ ಥರ ನಾವು ಬರಿಬೇಕು. ಫಸ್ಟು ಬಿ ಸ್ಟಾರ್ ಅಂದರೆ 0 ನಂಬರ್ ಆಫ್ a's. ಓಕೆನಾ. ಪ್ಲಸ್ 1 a b ಸ್ಟಾರ್, 1 number of a with 0 or more number of b's, plus 2 number of a's with 0 or more number of b's, plus 3 number of a's with 0 or more number of b's. 3ಗೆ ಕಂಪ್ಲೀಟ್ ಆಗುತ್ತೆ ಅಲ್ವಾ. ನೆಕ್ಸ್ಟ್ 4 ತಗೊಳ್ಳೋ ಹಂಗಿಲ್ಲ, ಯಾಕಂದರೆ ಅವ್ರು ಕಂಡೀಷನ್ ಕೊಟ್ಟಿದ್ದಾರೋ ಇಟ್ ಶುಡ್ ಬಿ ನಾಟ್ ಮೋರ್ ದ್ಯಾನ್ 3 a's ಅಂತ. ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್. ಓಕೆನಾ. ಇಲ್ಲಿ ಕಂಪ್ಲೀಟಾಗಿ ಅರ್ಥ ಆಯಿತು ಅಲ್ವಾ. ಇದೆಲ್ಲ ಕ್ವೆಶನ್ಸು ಕೂಡ ಆಲ್ರೆಡಿ ರಿಪೀಟ್ ಆಗಿರೋ ಕ್ವೆಶನ್, ಮಾಡೆಲ್ ಪೇಪರು ಮತ್ತು ಪ್ರೀವಿಯಸ್ ಇರೋ ಕ್ವೆಶನ್ ಪೇಪರಲ್ಲಿ ಈ ಕ್ವೆಶನ್ಸ್ ಇರೋದು. ಅದನ್ನೇ ತೊಗೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾರ್ಮಲ್ ಎಕ್ಸಾಂಪಲ್ಸ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿರೋದ್ರಿಂದ ಅದನ್ನು ವಾಚ್ ಮಾಡ್ತೀರಾ ಅಂತ. ಓಕೆನಾ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. set of strings that consist of alternating zeros and ones. ಆಲ್ಟರ್ನೇಟಿವ್ ಆಗಿ 0 ಮತ್ತು 1 ಇರಬೇಕು. ಅದಕ್ಕೆ ಹೆಂಗೆ ಬರಿಬೋದು ನೋಡಿ. 0 1 ಹೋಲ್ ಸ್ಟಾರ್. ಇವಾಗ ಇದನ್ನು ಬರೋದ್ರೆ ಹೆಂಗಾಗುತ್ತೆ, 0 1 ಪವರ್ 0 ಅಂದರೆ ಹಿಂಗೆ ಇರುತ್ತಾ. ಪವರ್ 1 ಆದರೆ ಏನಾಗುತ್ತೆ, 0 1 ಆಗುತ್ತೆ. ಪವರ್ 2 ಆದರೆ ಏನಾಗುತ್ತೆ, 0 1 0 1 ಆಗುತ್ತೆ. ಪವರ್ 3 ಆದರೆ ಏನಾಗುತ್ತೆ, 0 1 0 1 0 1 ಆಗುತ್ತೆ. ಓಕೆನಾ. ಆಲ್ಟರ್ನೇಟಿವ್ ಇದೆಯಾ. ಆ್ಯಂಡ್ ಇನ್ನೊಂದು ಬರಿಬೋದು, ದಟ್ ಈಸ್ 1 0 ಹೋಲ್ ಸ್ಟಾರ್. ಓಕೆನಾ. ಇದು ಬಂದ್ಬಿಟ್ಟು ರೆಗ್ಯುಲರ್ ಎಕ್ಸ್ಪ್ರೆಷನ್ ಫಾರ್ ಆಲ್ಟರ್ನೇಟಿಂಗ್ ಝೀರೋಸ್ ಆ್ಯಂಡ್ ಒನ್ಸ್. ಇಲ್ಲಿಗೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದು ಕಂಪ್ಲೀಟಾಗಿ ಅರ್ಥ ಆಗಿದೆ ಅಲ್ವಾ. ಇವಾಗ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಒಬ್ಟೈನಿಂಗ್ ಎಪ್ಸಿಲಾನ್ ಎನ್ ಎಫ್ ಎ ಫಾರ್ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ನೋಡೋಣ. ಇದರಲ್ಲಿ ಏನಂದರೆ ಅವರು ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಎಪ್ಸಿಲಾನ್ ಎನ್ ಎಫ್ ಎನ ಒಬ್ಟೈನ್ ಮಾಡಬೇಕು. ಇಲ್ಲಿ ರೆಗ್ಯುಲರ್ ಎಕ್ಸ್ಪ್ರೆಷನ್ ಏನಿದೆ ಅದನ್ನು ಫಸ್ಟ್ ಬರ್ಕೊಳ್ಳೋಣ. ಎ ಪ್ಲಸ್ ಬಿ ಹೋಲ್ ಸ್ಟಾರ್ ಬಿ ಎ ಪ್ಲಸ್ ಬಿ ಹೋಲ್ ಸ್ಟಾರ್. ಓಕೆನಾ. ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಅವ್ರು ಕೊಟ್ಟಿರೋದು. ಇದನ್ನು ಕಂಪ್ಲೀಟಾಗಿ ಒಂದೇ ಸತಿ ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಏನು ಮಾಡಬೇಕಂದ್ರೆ, ಈ ಥರ ದೊಡ್ಡ ದೊಡ್ಡ ಕ್ವಶನ್ ಇರಬೇಕಾದ್ರೆ ಅದನ್ನು ಡಿವಿಷನ್ ಆಗಿ ಮಾಡಿಕೊಂಡು ಎಕ್ಸ್ಪ್ರೆಷನ್ನ ಬರೀರಿ. ನಾನಿವಾಗ ಈ ಸೆಟ್ನ M1 ಅಂತ ಕನ್ಸಿಡರ್ ಮಾಡ್ತಿದ್ದೀನಿ, ಇದನ್ನು M2 ಅಂತ ಕನ್ಸಿಡರ್ ಮಾಡ್ತಿದ್ದೀನಿ, ಆ್ಯಂಡ್ ದಿಸ್ ಒನ್ M3 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಫಸ್ಟು ಇದಕ್ಕೆ ಎಲ್ಲದಕ್ಕೂ M1ಗೆ ಫಸ್ಟ್ ಎಪ್ಸಿಲಾನ್ ಎನ್ ಎಫ್ ಎ ಬರೆಯೋಣ, ಆಮೇಲೆ M2ಗೆ ಬರೆಯೋಣ, M3ಗೆ ಬರೆಯೋಣ, ದೆನ್ ಎಲ್ಲನೂ ಕನ್ಕ್ಯಾಟಿನೇಟ್ ಮಾಡೋಣ. ಓಕೆನಾ. ಫಸ್ಟ್ M1 ಎ ಪ್ಲಸ್ ಬಿ ಹೋಲ್ ಸ್ಟಾರ್. ಇದಕ್ಕೆ ಫಸ್ಟು ಎ ವ್ಯಾಲ್ಯೂನ ಟ್ರಾನ್ಸಿಟ್ ಮಾಡ್ಕೊಳ್ಳೋಣ. Q1 ಸ್ಟೇಟಿಂದ ಎ ವ್ಯಾಲ್ಯೂ ಟ್ರಾನ್ಸಿಟ್ ಮಾಡ್ಕೊಳ್ಳೋಣ, Q2 ಸ್ಟೇಟಿಗೆ ಹೋಗುತ್ತಾ. ನೆಕ್ಸ್ಟ್ ಬಿ ವ್ಯಾಲ್ಯೂನ ಟ್ರಾನ್ಸಿಟ್ ಮಾಡ್ಕೊಳ್ಳೋಣ, Q4. ಓಕೆನಾ.
ಇನ್ ಬಿಟ್ವೀನ್ ಏನಿದೆ ಪ್ಲಸ್ ಇದೆ ಅಲ್ವಾ, ಇದನ್ನು ಯೂನಿಯನ್ ಮಾಡಬೇಕು. ಸೊ ಇನಿಷಿಯಲಿ ಒಂದು ಸ್ಟೇಟ್ ತಗೋಬೇಕು, ಥ್ರೂ ಎಪ್ಸಿಲಾನ್ ಟ್ರಾನ್ಸಿಷನ್ ಯೂನಿಯನ್ ಆಪರೇಷನ್ನ ಮಾಡ್ತಿದ್ದೀವಿ. ಓಕೆನಾ. ಅದಾದಮೇಲೆ ಏನಿದೆ ಓಲ್ ಸ್ಟಾರ್ ಇದೆ. ಓಲ್ ಸ್ಟಾರ್ ಅಂದರೆ 0 ಆರ್ ಮೋರ್ ಅಂದರೆ 0 ನಂಬರು ಇರಬೇಕು ತಾನೆ. Q5 ಆದಮೇಲೆ ಏನಿದೆ Q6 ಸ್ಟೇಟ್. ಸೊ ಎಪ್ಸಿಲಾನ್ ಎಂಡಿಂಗಲ್ಲೂ ಕೂಡ ಎಪ್ಸಿಲಾನ್ ಪ್ರೊಡಕ್ಷನ್ ಬರುತ್ತೆ Q7 ಸ್ಟೇಟಿಗೆ. ಓಕೆನಾ. ಇದನ್ನು Q7 ಸ್ಟೇಟ್ ಈಸ್ ಫೈನಲ್ ಸ್ಟೇಟ್. ಅದಾದಮೇಲೆ ನೋಡಿ ಇಲ್ಲಿಂದ Q5ಇಂದ Q0ಗೆ ಎಪ್ಸಿಲಾನ್ ಪ್ರೊಡಕ್ಷನ್ ಹಾಕಬೇಕು ಆ್ಯಂಡ್ Q6ಇಂದ Q7ಗೆ ಎಪ್ಸಿಲಾನ್ ಪ್ರೊಡಕ್ಷನ್ ಹಾಕಬೇಕು. ಇದು ಏನಕ್ಕೆ ಈ ಥರ ತೊಗೊಂಡಿರೋದು ಅಂದರೆ ಇಲ್ಲಿ ಕ್ವೆಶನಲ್ಲಿ ಏನಿದೆ A+B ಓಲ್ ಸ್ಟಾರ್ ಅಂತ ಇದೆ. ಸ್ಟಾರ್ ಅಂದರೆ ಏನು, 0 ಆರ್ ಮೋರ್ ಟ್ರಾನ್ಸಿಷನ್ ಆಗಬೇಕು ಅಂತ. ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಹೋದರೆ 0 ಟ್ರಾನ್ಸಿಷನ್ ಆಗುತ್ತೆ. ಅಗೇನ್ ಇಲ್ಲಿಂದ ಹಿಂಗೆ ವಾಪಸ್ ಬಂದರೆ ಎಪ್ಸಿಲಾನ್ ಪ್ರೊಡಕ್ಷನ್ ಇನ್ ಬಿಟ್ವೀನ್ ಎಷ್ಟಾದರೂ ಪ್ರೊಡಕ್ಷನ್ ಆಗ್ಬೋದು. ಮೋರ್ ದ್ಯಾನ್ ಲೈಕ್ 1 ಟೈಮ್ ಆದಮೇಲೆ ಅಗೇನ್ ಆಗ್ಬೋದು. ಯಾಕಂದರೆ ಸ್ಟಾರ್ ಇದೆ 0 ಆರ್ ಮೋರ್ ಟೈಮ್, 1 ಟೈಮ್ 2 ಟೈಮ್ 3 ಟೈಮ್ ಆ ಥರ ಆಗುತ್ತೆ. ಅದಕ್ಕೆ ಈ ಥರ ಟ್ರಾನ್ಸಿಷನ್ ಮಾಡಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಏನಿದೆ BB ಇದೆ. M2 ಬರೆಯೋಣ. BB ಇಲ್ಲಿಗೆ ಯಾವ ಟ್ರಾನ್ಸಿಷನ್ ಲಾಸ್ಟ್ ಸ್ಟೇಟು Q7 ಕಂಪ್ಲೀಟ್ ಆಗಿದೆ. Q8ಇಂದ ಕನ್ಸಿಡರ್ ಮಾಡೋಣ. Q8 B Q9 B Q10 ಇಸ್ ದ ಫೈನಲ್ ಸ್ಟೇಟ್. ಇದರಲ್ಲಿ ಇಲ್ಲಿ ಏನಕ್ಕೆ ಎಪ್ಸಿಲಾನ್ ಪ್ರೊಡಕ್ಷನ್ನ ತೊಗೊತಿಲ್ಲ ಅಂದರೆ ಅವರು ಸ್ಟಾರ್ ವ್ಯಾಲ್ಯೂಸ್ ಕೊಟ್ಟಿಲ್ಲ. ಸ್ಟಾರ್ ಅಂದರೆ 0 ಆರ್ ಮೋರ್. ಇಲ್ಲಿ ಸ್ಟಾರ್ ಇಲ್ಲದೆ ಇರೋ ಕಾರಣ ಅಲ್ಲಿ ಏನು ವ್ಯಾಲ್ಯೂ ಇದೆ ಅದಕ್ಕೆ ಮಾತ್ರ ನಾವು ಟ್ರಾನ್ಸಿಷನ್ನ ಬರ್ತಿದ್ದೀವಿ. ಓಕೆನಾ. ನೆಕ್ಸ್ಟ್ M3 A+B ಓಲ್ ಸ್ಟಾರ್ ಸೇಮ್ ಇದೆ ಬರುತ್ತೆ. A+B ಓಲ್ ಸ್ಟಾರ್ ಸೇಮ್ ಇದೆ ಬರುತ್ತೆ, ಬಟ್ ಸ್ಟೇಟ್ ಚೇಂಜ್ ಆಗುತ್ತೆ. Q10 ಆದಮೇಲೆ ಯಾವುದು Q11ಇಂದ Q11 A ಪ್ರೊಡಕ್ಷನ್ ಟು Q12 Q13 B ಪ್ರೊಡಕ್ಷನ್ ಟು Q14 ಯೂನಿಯನ್ ಮಾಡಬೇಕು ಪ್ಲಸ್ಸು. ಸೊ Q14 ಆದಮೇಲೆ Q15 ಎಪ್ಸಿಲಾನ್ ಪ್ರೊಡಕ್ಷನ್ Q16 ಎಪ್ಸಿಲಾನ್ ಪ್ರೊಡಕ್ಷನ್. ನೆಕ್ಸ್ಟ್ ಎಪ್ಸಿಲಾನ್ ಟ್ರಾನ್ಸಿಷನ್ ಇಲ್ಲಾಗುತ್ತೆ. Q17 ಎಪ್ಸಿಲಾನ್ Q18 the final state and transition of epsilon from Q16 to Q15, transition of epsilon from Q17 to Q18. ಟ್ರಾನ್ಸಿಷನ್ ಬರ್ಕೊಳ್ಳೋದು ಗೊತ್ತಾಯಿತು. ಈ 3 ಟ್ರಾನ್ಸಿಷನ್ನು ಕನ್ಕ್ಯಾಟಿನೇಟ್ ಮಾಡಿ ಕಂಪ್ಲೀಟ್ ಎಮ್ನ ಬರಿಬೇಕು. ಅಂದರೆ M1 ಕನ್ಕ್ಯಾಟಿನೇಟ್ M2 ಕನ್ಕ್ಯಾಟಿನೇಟ್ M3 ಈ ಮೂರನ್ನು ಮಾಡಿ ಬರಿಬೇಕಲ್ವ. ಇದನ್ನು ಇಲ್ಲಿ ಸಪ್ರೇಟಾಗಿ ಬರಿತಾ ಇದ್ದೀನಿ ನೋಡ್ಕೊಳ್ಳಿ. ಫಸ್ಟು M1ನ ಬರ್ಕೊಳ್ಳೋಣ. ದಟ್ ಈಸ್ Q6 ಎಪ್ಸಿಲಾನ್ ಪ್ರೊಡಕ್ಷನ್ Q0 Q1 ಎಪ್ಸಿಲಾನ್ ಪ್ರೊಡಕ್ಷನ್ ಎಪ್ಸಿಲಾನ್ Q3 A Q2 B Q4 ಎಪ್ಸಿಲಾನ್ Q5 ಸ್ಟೇಟಿಗೆ ಹೋಗ್ತಿದೆ. ಇಲ್ಲಿ ಏನಿದೆ ಇಲ್ಲಿ ಬರ್ಕೊಂಡಿರ್ತೀರೋ ಅದನ್ನೇ ಕಾಪಿ ಮಾಡಬೇಕು. ಓಕೆನಾ. ಇಲ್ಲಿ ಇದನ್ನು ಫೈನಲ್ ಸ್ಟೇಟ್ ಮಾಡಬಾರ್ದು, ಯಾಕಂದರೆ ಮುಂದೆ ಸ್ಟೇಟ್ನ ಕನ್ಕ್ಯಾಟಿನೇಟ್ ಮಾಡ್ತೀವಿ ಅಲ್ವಾ. ಲಾಸ್ಟಲ್ಲಿ ಯಾವ ಸ್ಟೇಟ್ ಬರುತ್ತೋ ಅದನ್ನು ಫೈನಲ್ ಸ್ಟೇಟ್ ಮಾಡಬೇಕು. ಓಕೆನಾ. ಇವಾಗ M2 ಬರೆಯೋಣ ಇದ್ರ ಜೊತೆ M2. ಸೊ ಇಲ್ಲಿ Q8ಗೆ ಬರುತ್ತೆ ಅಲ್ವಾ. ಇನ್ ಬಿಟ್ವೀನು ಎಪ್ಸಿಲಾನ್ ಟ್ರಾನ್ಸಿಷನ್ ಹಾಕಬೇಕು. B Q9 B Q10 ಅಗೇನ್ ಇವೆರಡೂ ಕನ್ಕ್ಯಾಟಿನೇಟ್ ಮಾಡಬೇಕಲ್ವಾ. ಆವಾಗ ಇನ್ ಬಿಟ್ವೀನ್ ಅಗೇನ್ ಎಪ್ಸಿಲಾನ್ ಟ್ರಾನ್ಸಿಷನ್ ಹಾಕಬೇಕು. ಎಪ್ಸಿಲಾನ್ Q17 ಎಪ್ಸಿಲಾನ್ Q15 Q11 Q12 A transition B transition Q14 epsilon Q16
ಎಪ್ಸಿಲಾನ್ Q18 ಫೈನಲ್ ಸ್ಟೇಟ್, ಲಾಸ್ಟ್ ಸ್ಟೇಟ್ನ ಫೈನಲ್ ಸ್ಟೇಟ್ ಮಾಡ್ತೀವಿ. Q16ಇಂದ Q15ಗೆ ಎಪ್ಸಿಲಾನ್ ಟ್ರಾನ್ಸಿಷನ್ ಆಗಿದೆ, ಇಲ್ಲಿಗೆ ಎಪ್ಸಿಲಾನ್ ಆಗಿದೆ. ಓಕೆನಾ? ದಿಸ್ ಇಸ್ M1 M2 M3ನ ಕನ್ಕ್ಯಾಟಿನೇಟ್ ಮಾಡಿ ಬರ್ದಿರೋದು. ಇದು ಫೈನಲ್ ಟ್ರಾನ್ಸಿಷನ್ ಸ್ಟೇಟು. ಇದನ್ನು ಲಾಸ್ಟಲ್ಲಿ ನೀಟಾಗಿ ಬರಿಬೇಕು. ನಿಮಗೆ ಇಲ್ಲಿ ಡೌಟ್ ಬರ್ಬೋದು, ಏನಂದರೆ Q0 ಸ್ಟೇಟ್ಗಿಂತ ಮುಂಚೆನೇ Q6 ಸ್ಟೇಟ್ ಇದೆಯಾ, ಅದು ಹೆಂಗಾಗುತ್ತೆ ಅಂತ. ನೋಡಿ, ಇಲ್ಲಿ ವ್ಯಾಲ್ಯೂಸ್ ಏನು ಹಾಕ್ಕೊಂಡಿರ್ತೀವಿ ಅದು ಜಸ್ಟ್ ಸ್ಟೇಟ್ ಅಷ್ಟೇ. ಈ 0 ಆದಮೇಲೆ 1 ಬರಬೇಕು, 1 ಆದಮೇಲೆ 2 ಬರಬೇಕು, ಆ ಥರ ಯಾವ ಕಂಡೀಷನು ಇಲ್ಲ. ಇಲ್ಲಿಗೆ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಆ ಥರ ನಾವು ಸ್ಟೇಟ್ಸ್ನ ಬರ್ಕೊಂಡು ಹೋಗಬೇಕು. ಓಕೆನಾ? M1 ಬರ್ಕೊಂಡು M2 ಬರ್ಕೊಂಡು M3 ಬರ್ಕೊಂಡ್ವಿ, ನೆಕ್ಸ್ಟ್ ಕನ್ಕ್ಯಾಟಿನೇಟ್ ಮಾಡ್ಕೊಂಡ್ವಿ. ಈ ಥರ ಅವ್ರು ಏನೇ ಕ್ವೆಶನ್ ಕೊಟ್ಟರು ಅದನ್ನು ಫಸ್ಟು ನೀವು ಸ್ಮಾಲ್ ಆಗಿ ಡಿವೈಡ್ ಮಾಡಿಕೊಂಡು ಬರೀರಿ, ಆಗ ಈಸಿಯಾಗಿ ಬರಿಬೋದು. ಓಕೆನಾ? ಎಸ್, ದಿಸ್ ಇಸ್ ದ ಸೆಕೆಂಡ್ ಎಕ್ಸಾಂಪಲ್. ಟು ಕನ್ವರ್ಟ್ ಲೈಕ್ ರೆಗ್ಯುಲರ್ ಎಕ್ಸ್ಪ್ರೆಷನಲ್ಲಿ ಇರೋದನ್ನ ಎಪ್ಸಿಲಾನ್ NF ಅಲ್ಲಿ ಬರೆಯೋದಕ್ಕೆ ಸೆಕೆಂಡ್ ಎಕ್ಸಾಂಪಲ್ನ ಸಾಲ್ವ್ ಮಾಡಿ ತೋರಿಸ್ತಿದ್ದೀನಿ. ಇದು ಕೂಡ ಮಾಡೆಲ್ ಪೇಪರಲ್ಲಿ ಇರುವಂಥ ಕ್ವೆಶನ್. ಓಕೆನಾ? ನಾನು ಇವಾಗೆಲ್ಲ ಸಾಲ್ವ್ ಮಾಡ್ತಾ ಇರೋದು ರೆಗ್ಯುಲರ್ ಪೇಪರಲ್ಲಿ ಬಂದಿರುವಂಥ ಕ್ವೆಶನು ಮತ್ತು ಮಾಡೆಲ್ ಪೇಪರಲ್ಲಿ ಬಂದಿರುವಂಥ ಕ್ವೆಶನು. ಯಾಕಂದರೆ ಮೊದಲು ರೆಗ್ಯುಲರ್ ಬೇಸಿಕ್ ಆಗಿರುವಂಥ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡಿ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಸೊ ಅದರಲ್ಲಿ ವಾಚ್ ಮಾಡ್ತೀರಾ ಅಂತ. ಇವಾಗ ಬರೀ ಯಾವುದು ಮಾಡೆಲ್ ಪೇಪರು ರೆಗ್ಯುಲರ್ ಪೇಪರ್ ಎಕ್ಸಾಮಲ್ಲಿ ಬಂದಿರೋ ಪೇಪರ್ನಲ್ಲಿ ಇರುವಂಥ ಕ್ವೆಶನ್ನ ಕನ್ಸಿಡರ್ ಮಾಡಿ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆನಾ? ಇವಾಗ ಇದು ಸೆಕೆಂಡ್ ಎಕ್ಸಾಂಪಲ್ಲು. ಈ ಸೆಕೆಂಡ್ ಎಕ್ಸಾಂಪಲ್ ಫಸ್ಟು ಏನು ಮಾಡಬೇಕು, ನಾವು ಡಿವಿಷನ್ ಮಾಡ್ಕೋಬೇಕು. M1 M2 M3 ಅವ್ರು ಎಷ್ಟು ಡಿವಿಷನ್ ಆಗುತ್ತೆ ಅದನ್ನು ಡಿವಿಷನ್ ಮಾಡಿಕೊಂಡು ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆನಾ? ಫಸ್ಟ್ ಇವಾಗ ನೋಡಿ ಏನಿದೆ, 1 ಆಫ್ 0 + 1 ಹೋಲ್ ಸ್ಟಾರ್ 0 ಈ ಥರ ಇದೆಯಲ್ವಾ ವ್ಯಾಲ್ಯೂಸು. ನಾನು ಈ 1ನ M1 ಅಂತ ಕನ್ಸಿಡರ್ ಮಾಡ್ತಿದ್ದೀನಿ, 0 + 1ನ M2 ಅಂತ ಕನ್ಸಿಡರ್ ಮಾಡ್ತಿದ್ದೀನಿ, ಆ್ಯಂಡ್ 0ನ M3 ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಓಕೆನಾ? ಸೊ ಇವಾಗ ಇದಕ್ಕೆ ಸಪ್ರೇಟಾಗಿ ಎಪ್ಸಿಲಾನ್ NFನ ಕನ್ಸ್ಟ್ರಕ್ಟ್ ಮಾಡೋಣ. ಫಸ್ಟ್ M1ಗೆ ಕನ್ಸ್ಟ್ರಕ್ಟ್ ಮಾಡೋಣ. M1 ಈಕ್ವಲ್ಸ್ ಏನಿದೆ, 1 ಅಲ್ಲ, 1. ಸೊ Q0 ಸ್ಟೇಟ್ 1 ಟ್ರಾನ್ಸಿಷನ್ Q1. ಓಕೆನಾ? ಒಂದು ಟ್ರಾನ್ಸಿಷನ್ ಕಂಪ್ಲೀಟ್ ಆಯಿತಾ? ನೆಕ್ಸ್ಟು M2ನ ಕನ್ಸಿಡರ್ ಮಾಡೋಣ. M2 0 + 1 ಹೋಲ್ ಸ್ಟಾರ್, ಎಲ್ಲಿ ಕಂಪ್ಲೀಟ್ ಆಗಿದೆ, Q1 ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ Q2 ಇಂದ ಕನ್ಸಿಡರ್ ಮಾಡೋಣ. Q2 0 ಟ್ರಾನ್ಸಿಷನ್ ಟು Q3. ನೆಕ್ಸ್ಟ್ 1 ಟ್ರಾನ್ಸಿಷನ್ ಆಗಬೇಕು, ಸೊ Q4 1 ಟ್ರಾನ್ಸಿಷನ್ ಟು Q5. ಇವೆರಡು ಮಧ್ಯೆ ಏನಿದೆ, ಪ್ಲಸ್ ಇದೆ, ಸೊ ಯೂನಿಯನ್ ಮಾಡಬೇಕು. ಇನಿಷಿಯಲ್ ಅನದರ್ ಸ್ಟೇಟ್ Q6, ಎಪ್ಸಿಲಾನ್ ಟ್ರಾನ್ಸಿಷನ್ ಎಪ್ಸಿಲಾನ್ ಟ್ರಾನ್ಸಿಷನ್ ಎಪ್ಸಿಲಾನ್ ಟ್ರಾನ್ಸಿಷನ್ ಎಪ್ಸಿಲಾನ್ ಟ್ರಾನ್ಸಿಷನ್, ದಟ್ ಈಸ್ Q7 ಸ್ಟೇಟ್. ಓಕೆನಾ? ಇಲ್ಲಿ ಹೋಲ್ ಸ್ಟಾರ್ ಇದೆ, ಸೊ ಏನಂದರೆ 0 ಆರ್ ಮೋರ್ ಏನಾಗಬೇಕು, ವ್ಯಾಲ್ಯೂಸ್ ಇರಬೇಕು. ಸೊ ಅಗೇನ್ ಲಾಸ್ಟಲ್ಲೂ ಒಂದು ಎಪ್ಸಿಲಾನ್ ಟ್ರಾನ್ಸಿಷನ್ನ ತಗೋಬೇಕು. ಇನಿಷಿಯಲಿ ಕೂಡ ಅದರ್ ಒನ್ ಎಪ್ಸಿಲಾನ್ ಟ್ರಾನ್ಸಿಷನ್ನ ತಗೋಬೇಕು. ಓಕೆನಾ? ಆ್ಯಂಡ್ Q7ಇಂದ Q6ಗೆ ಎಪ್ಸಿಲಾನ್ ಟ್ರಾನ್ಸಿಷನ್, Q9ಇಂದ Q8ಗೆ ಎಪ್ಸಿಲಾನ್ ಟ್ರಾನ್ಸಿಷನ್, Q8 ಈಸ್ ದ ಫೈನಲ್ ಸ್ಟೇಟ್. ಓಕೆನಾ? 0 + 1 ಹೋಲ್ ಸ್ಟಾರ್ದು ಹೆಂಗೆ ಬರ್ಕೊಂಡೆ ಅನ್ನೋದು ಗೊತ್ತಾಯಿತು ಅಲ್ವಾ? ನೆಕ್ಸ್ಟ್ ಏನಿದೆ, M3 0 ಇದೆ, ಅದಕ್ಕೆ ಬರೆಯೋಣ. M3 0ಗೆ ಇಲ್ಲೇ ಬರೀತೀನಿ ನೋಡಿ. ಏನು ಸ್ಟೇಟ್ ಕಂಪ್ಲೀಟ್ ಆಗಿದೆ, Q9 ಸ್ಟೇಟ್ ಕಂಪ್ಲೀಟ್ ಆಗಿದೆ. Q10ಇಂದ ತೊಗೊಳ್ಳೋಣ. ಇವಾಗ Q10 0 ಇನ್ಪುಟ್ ಟ್ರಾನ್ಸಿಷನ್ ಟು Q11. Q11 ಇಸ್ ದ ಫೈನಲ್ ಸ್ಟೇಟ್. ಓಕೆನಾ? ಇಲ್ಲೂ ಅಷ್ಟೇ ಹೋಲ್ ಸ್ಟಾರ್ ಇಲ್ಲ, ಸೊ ಎಪ್ಸಿಲಾನ್ ಪ್ರೊಡಕ್ಷನ್ ತೊಗೊಂಡಿಲ್ಲ. ಇಲ್ಲೂ ಅಷ್ಟೇ ಸ್ಟಾರ್ ಇಲ್ಲ, ಸೊ ಎಪ್ಸಿಲಾನ್ ಪ್ರೊಡಕ್ಷನ್ ತೊಗೊಂಡಿಲ್ಲ. ಇವಾಗ ಈ 3ನೂ ಕನ್ಕ್ಯಾಟಿನೇಟ್ ಮಾಡಿಬಿಟ್ಟು ಕಂಪ್ಲೀಟ್ ವ್ಯಾಲ್ಯೂಗೆ ಎಪ್ಸಿಲಾನ್ NFನ ಬರೆಯೋಣ. ಫಸ್ಟ್ ಇದು M1 ಬರಿಬೇಕು. M1 ವ್ಯಾಲ್ಯೂ ಏನಿದೆ ಇದನ್ನು ಬರ್ಕೊಳ್ಳೋಣ. ಓಕೆನಾ? ನೆಕ್ಸ್ಟ್ M2ನ ಇದು ಕನ್ಕ್ಯಾಟಿನೇಟ್ ಮಾಡಬೇಕಾದ್ರೆ ಇನ್ ಬಿಟ್ವೀನ್ ಎಪ್ಸಿಲಾನ್ ಪ್ರೊಡಕ್ಷನ್ ಹಾಕಬೇಕಷ್ಟೆ. ಎಪ್ಸಿಲಾನ್ ಸೇಮ್ ಏನಿದೆ ಅದೇ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರ್ಕೋಬೇಕು. Q2 ಎಪ್ಸಿಲಾನ್ Q4 0 1 Q3 Q5 ಎಪ್ಸಿಲಾನ್ Q7 ಎಪ್ಸಿಲಾನ್ Q8
Q7 to Q5 ಎಪ್ಸಿಲಾನ್ ಆಯಿತಾ. M2ನ ಕನ್ಕ್ಯಾಟಿನೇಟ್ ಮಾಡಿದ್ವಿ. ನೆಕ್ಸ್ಟ್ M3ನ ಮಾಡಬೇಕು. ಇನ್ ಬಿಟ್ವೀನ್ ಎಪ್ಸಿಲಾನ್ ಟ್ರಾನ್ಸಿಷನ್ ಹಾಕ್ಬೇಕಷ್ಟೆ. Q10 Q11 0 ಲಾಸ್ಟ್ ಇದನ್ನು ಫೈನಲ್ ಸ್ಟೇಟ್ ಮಾಡಬೇಕು. ಓಕೆನಾ. ಹೆಂಗೆ ಎಪ್ಸಿಲಾನ್ NFAನ ರೆಗ್ಯುಲರ್ ಎಕ್ಸ್ಪ್ರೆಷನಿಂದ ಬರೆದ್ವಿ ಅನ್ನೋದು ಅರ್ಥ ಆಯಿತು ಅಲ್ವಾ. ನೆಕ್ಸ್ಟ್ ಅನದರ್ ಒನ್ ಎಕ್ಸಾಂಪಲ್ನ ಮಾಡ್ತಾ ಇದ್ದೀನಿ ಇದೇ ಟಾಪಿಕ್ ಮೇಲೆ. ಫಸ್ಟು ನೋಡಿ, ಇದನ್ನು ಡಿವಿಷನ್ ಮಾಡ್ಕೋಬೇಕು. ಇದನ್ನು ಕಂಪ್ಲೀಟಾಗಿ M ಅಂತ ಕನ್ಸಿಡರ್ ಮಾಡ್ಕೊತೀವಿ. ನೆಕ್ಸ್ಟ್ ಇದನ್ನು M1, ಎರಡನ್ನ M2 ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಲಾಸ್ಟ್ 1 ಸ್ಟಾರ್ ಇದೆಯಲ್ಲ, ಇದನ್ನು M3 ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. M ಅಂದರೆ ಏನು? M1 ಕನ್ಕ್ಯಾಟಿನೇಟ್ M2 M3. ಓಕೆನಾ. ಇವಾಗ ಫಸ್ಟ್ M1ಗೆ ಯಾವುದು ಎಪ್ಸಿಲಾನ್ NFAನ ಬರೆಯೋಣ. M1 ಈಕ್ವಲ್ 0 + 1 ಹೋಲ್ ಸ್ಟಾರ್ ಅಲ್ವಾ. Q1 0 ಟ್ರಾನ್ಸಿಷನ್ನ ಫಸ್ಟ್ ಬರಿತಾ ಇದ್ದೀನಿ Q2 ಸ್ಟೇಟಿಗೆ. ನೆಕ್ಸ್ಟ್ 1 ಟ್ರಾನ್ಸಿಷನ್ನ ಬರ್ಕೊಳ್ಳೋಣ. ಇನ್ ಬಿಟ್ವೀನ್ ಏನಿದೆ ಪ್ಲಸ್ ಇದೆ, ಅಂದರೆ ಯೂನಿಯನ್ ಆಪರೇಷನ್ ಆಗಬೇಕು. ಯೂನಿಯನ್ ಆಪರೇಷನ್ ಹೆಂಗೆ ಮಾಡೋದು? ಇನಿಷಿಯಲಿ ಒಂದು ಸ್ಟೇಟ್ ತೊಗೊಂಡು ಎಪ್ಸಿಲಾನ್ ಟ್ರಾನ್ಸಿಷನ್ ಮಾಡಿ ಎಂಡಿಂಗಲ್ಲೂ ಎಪ್ಸಿಲಾನ್ ಟ್ರಾನ್ಸಿಷನ್. ಓಕೆನಾ. ಇದಾದಮೇಲೆ ಏನಿದೆ? ಹೋಲ್ ಸ್ಟಾರ್ ಇದೆ. ಹೋಲ್ ಸ್ಟಾರ್ ಅಂದರೆ ಏನು? 0 ಆರ್ ಮೋರ್ ನಂಬರ್ ಆಫ್ ವ್ಯಾಲ್ಯೂಸ್ ಅಂತ. ಸೊ ಎಂಡಿಂಗಲ್ಲೂ ಎಪ್ಸಿಲಾನ್ ಪ್ರೊಡಕ್ಷನ್ ಅಗೇನ್ ಅನದರ್ ಒಂದು ಸ್ಟೇಟಿಗೆ ಹಾಕಬೇಕು. ಇನಿಷಿಯಲಿ ಕೂಡ ಎಪ್ಸಿಲಾನ್ ಪ್ರೊಡಕ್ಷನ್ ಹಾಕಬೇಕು. Q6 ಆದಮೇಲೆ Q7 ಸ್ಟೇಟ್. ಓಕೆನಾ. ಆ್ಯಂಡ್ Q5ಇಂದ Q0ಗೆ ಎಪ್ಸಿಲಾನ್ ಟ್ರಾನ್ಸಿಷನ್, Q7ಇಂದ Q6ಗೆ ಎಪ್ಸಿಲಾನ್ ಟ್ರಾನ್ಸಿಷನ್. ಓಕೆನಾ. ಇದು M1. ನೆಕ್ಸ್ಟ್ M2 ಬರೆಯೋಣ. ದಟ್ ಈಸ್ 0 1. M2 0 1 ಯಾವ ಸ್ಟೇಟ್ ಕಂಪ್ಲೀಟ್ ಆಗಿದೆ? Q7 ಕಂಪ್ಲೀಟ್ ಆಗಿದೆ. Q8ಇಂದ ತಗೊಳ್ಳೋಣ. Q8 0 Q9 1 Q10ಗೆ ಲಾಸ್ಟ್ ಇಸ್ ದ ಫೈನಲ್ ಸ್ಟೇಟ್. ಓಕೆನಾ. M2 ಬರ್ಕೊಂಡ್ವಾ. ಇವಾಗ M3 ಬರಿಬೇಕು. M3 ವ್ಯಾಲ್ಯೂ ಏನು? 1 ಸ್ಟಾರ್ ಅಂತ ಇದೆ, ಅಂದರೆ 0 ಆರ್ ಮೋರ್ ನಂಬರ್ ಆಫ್ ಒನ್ಸ್ ಅಂತ ತಗೋಬೇಕು. ಸೊ M3 ಈಕ್ವಲ್ಸ್ 1 ಸ್ಟಾರ್. Q10 ಸ್ಟೇಟ್ ಕಂಪ್ಲೀಟ್ ಆಗಿದೆ. Q11ಇಂದ ಫಸ್ಟು 1 ಟ್ರಾನ್ಸಿಷನ್ನ ಬರ್ಕೊಳ್ಳೋಣ Q12ಗೆ. ಇದಾದಮೇಲೆ ಸ್ಟಾರ್ ಅಂದರೆ ಏನು? 0 ಆರ್ ಮೋರ್ ನಂಬರ್ ಅಲ್ವಾ. ಸೊ ಅಟ್ ದ ಸ್ಟಾರ್ಟ್ ಆಲ್ಸೋ ಎಪ್ಸಿಲಾನ್ ಪ್ರೊಡಕ್ಷನ್, ಎಂಡಿಂಗಲ್ಲೂ ಎಪ್ಸಿಲಾನ್ ಪ್ರೊಡಕ್ಷನ್. ಓಕೆನಾ. ಇಲ್ಲಿಂದ ಇಲ್ಲಿಗೆ ಎಪ್ಸಿಲಾನ್ ಪ್ರೊಡಕ್ಷನ್ ಆಗುತ್ತೆ, ಎಪ್ಸಿಲಾನ್ ಪ್ರೊಡಕ್ಷನ್ ಆಗುತ್ತೆ. ಓಕೆನಾ. ಇದು ಹೆಂಗೆ ಬರ್ಕೊಂಡೆ ಅಂತ ಗೊತ್ತಾಯ್ತಲ್ವಾ. ಇವಾಗ ಈ ಮೂರನ್ನು ಕನ್ಕ್ಯಾಟಿನೇಟ್ ಮಾಡಿ ಬರಿಬೇಕು. ದಟ್ ಈಸ್ M ವ್ಯಾಲ್ಯೂ ಟೋಟಲ್ Mದು 0 + 1 ಹೋಲ್ ಸ್ಟಾರ್ 0 1 1 ಹೋಲ್ ಸ್ಟಾರ್. ಈ ಮೂರನ್ನು ಕನ್ಕ್ಯಾಟಿನೇಟ್ ಮಾಡಿ ವ್ಯಾಲ್ಯೂಸ್ನ ಬರೆಯೋದು. ಫಸ್ಟು ಯಾವ ಸ್ಟೇಟ್ ಇದೆ? Q7. ಇದನ್ನು ಬರ್ಕೊಳ್ಳಿ. ಸೇಮ್ ಹಂಗೆ ಬರ್ಕೋಬೇಕು. Q7 ಎಪ್ಸಿಲಾನ್ Q0 ಎಪ್ಸಿಲಾನ್ Q1 ಎಪ್ಸಿಲಾನ್ Q3 0 Q2 1 Q4. ನೀವು ಇದರಲ್ಲಿ ಕರೆಕ್ಟಾಗಿ ಪ್ಲಸ್ ಬಂದಾಗ ಏನು ಮಾಡಬೇಕು, ಸ್ಟಾರ್ ಇದ್ದಾಗ ವ್ಯಾಲ್ಯೂಸ್ ಹೆಂಗೆ ಹಾಕೋಬೇಕು ಅನ್ನೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಆರಾಮಾಗಿ ಯಾವುದೇ ಕ್ವೆಶನ್ ಕೊಟ್ಟರು ಅವರು ನೀವು ಸಾಲ್ವ್ ಮಾಡ್ಬೋದು. ಓಕೆನಾ. ಎಪ್ಸಿಲಾನ್ ನೆಕ್ಸ್ಟು ಇದನ್ನು ಇಲ್ಲಿಗೆ ತರಬೇಕು. ಸೊ ಇನ್ ಬಿಟ್ವೀನ್ ಎಪ್ಸಿಲಾನ್ ಟ್ರಾನ್ಸಿಷನ್ ಆಗ್ತೀವಿ ಅಷ್ಟೇ. ಇಲ್ಲೇನಕ್ಕೆ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಎಪ್ಸಿಲಾನ್ ಟ್ರಾನ್ಸಿಷನ್ ತೊಗೊಂಡಿಲ್ಲ ಅಂದರೆ ಹೋಲ್ ಸ್ಟಾರ್ ಕೊಟ್ಟಿಲ್ಲ, ಅವರು ಜಸ್ಟ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಅದಕ್ಕೆ ಆ ವ್ಯಾಲ್ಯೂ ಏನಿದೆ ಅದಕ್ಕಷ್ಟೇ ಟ್ರಾನ್ಸಿಷನ್ನ ಬರೆದಿರೋದು. Q9 1 Q10 ಇದಕ್ಕೆ ಇದನ್ನು ಆ್ಯಡ್ ಮಾಡಬೇಕು ಇನ್ ಬಿಟ್ವೀನ್ ಎಪ್ಸಿಲಾನ್ ಟ್ರಾನ್ಸಿಷನ್ನ ತೊಗೊಂಡು. ಓಕೆನಾ. Q13 Q11 ಎಪ್ಸಿಲಾನ್ Q12 ಎಪ್ಸಿಲಾನ್ is Q14 ಬರೀತಿದ್ದೀನಿ. Q14 is the final state. ಓಕೆನಾ. Q14ಇಂದ ಎಪ್ಸಿಲಾನ್ ಟ್ರಾನ್ಸಿಷನ್ ಎಲ್ಲಿಗೆ ಹೋಗಿದೆ? Q13ಗೆ ಹೋಗಿದೆ. ಆ್ಯಂಡ್ Q12ಇಂದ
ನೋ, Q13ಇಂದ Q4ಗೆ ಎಪ್ಸಿಲಾನ್ ಟ್ರಾನ್ಸಿಷನ್ ಹೋಗಿದೆ ಆ್ಯಂಡ್ Q12ಇಂದ Q1ಗೆ 11ಗೆ ಎಪ್ಸಿಲಾನ್ ಟ್ರಾನ್ಸಿಷನ್ ಹೋಗಿದೆ. ಓಕೆನಾ? ಈ ಮೂರನ್ನು ಕನ್ಕ್ಯಾಟಿನೇಟ್ ಮಾಡಿ ಹೆಂಗೆ ಬರ್ದೆ ಅನ್ನೋದು ಗೊತ್ತಾಯಿತು ಅಲ್ವಾ? ಏನೂ ಇಲ್ಲ, ಇನ್ ಬಿಟ್ವೀನು ಎಪ್ಸಿಲಾನ್ ಟ್ರಾನ್ಸಿಷನ್ ಹಾಕ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊತಾ ಹೋದರೆ ಫೈನಲ್ ಟ್ರಾನ್ಸಿಷನ್ ಡಯಾಗ್ರಾಮ್, ಎಪ್ಸಿಲಾನ್ ಟ್ರಾನ್ಸಿಷನ್ ಡಯಾಗ್ರಾಮು ನಿಮಗೆ ಬರುತ್ತೆ. ಇದು ಒಬ್ಟೈನಿಂಗ್ ಎಪ್ಸಿಲಾನ್ NFA ಫ್ರಮ್ ದ ಗಿವನ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಟಾಪಿಕ್ಕು. ಇಲ್ಲಿಗೆ ಎಲ್ಲ ನಾನು ಮಾಡೆಲ್ ಪೇಪರು ಮತ್ತು ಈ ಪ್ರಿವಿಯಸ್ ಇಯರ್ ಪೇಪರ್ ಕ್ವೆಶನ್ನು ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಪಂಪಿಂಗ್ ಲೆಮ್ಮ ಥಿಯರಮು ಅಂದರೆ ವಿಚ್ ಈಸ್ ಯೂಸ್ ಟು ಪ್ರೂವ್ ದಟ್ ಲ್ಯಾಂಗ್ವೇಜ್ ಈಸ್ ನಾಟ್ ರೆಗ್ಯುಲರ್ ಅಂತ, ಅದನ್ನು ಪ್ರೂವ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಈ ಟಾಪಿಕಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಆಲ್ಸೋ ಯಾವುದಾದ್ರೂ ಎಕ್ಸಾಂಪಲ್ನ ಸಾಲ್ವ್ ಮಾಡಬೇಕು ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಓಕೆನಾ?